ನಗರದ ಹೊರವಲಯದಲ್ಲಿ ಪ್ರಸಾದನಿಗೆ ಒಂದು ದೊಡ್ಡ ಭವನವಿರುತ್ತದೆ. ಶಾರದಾ ಬೆಳಿಗ್ಗೆ ಪೂಜೆ ಮುಗಿಸಿಕೊಂಡು ಹಾಲ್ಗೆ ಬರ್ತಾಳೆ. ಆಕೆಯ ಮುಖದಲ್ಲಿ ಏನೋ ಚಿಂತೆ, ಗಾಬರಿ ಕಾಣಿಸ್ತಾ ಇರುತ್ತದೆ. ಪ್ರಸಾದ್ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್, ಸುರೇಶ್, ಅರುಣ್ ಆಫೀಸ್ಗೆ ರೆಡಿ ಆಗುತ್ತಾ ಗಾಬರಿಯಿಂದಿರ್ತಾರೆ. ಅನಾಮಿಕಾ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾಳೆ. ಅವನಿ ಫೋನ್ ಅಲ್ಲಿ ಯಾರ ಜೊತೆನೋ ಇಂಗ್ಲಿಷ್ ಅಲ್ಲಿ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅಂಜಲಿ ಇಯರ್ಫೋನ್ಸ್ ಇಟ್ಕೊಂಡು ಡಿಸೈನ್ ಗೀಸ್ತಾ ಇರ್ತಾಳೆ. ಏನು ಅಂದ್ರೆ, ಮಕ್ಕಳೇ ಒಂದ್ಸಲ ಎಲ್ರು ಇಲ್ಲಿಗೆ ಬನ್ನಿ, ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನೇ ಶಾರದಾ, ಬೆಳಿಗ್ಗೆನೆ ಗಡಿಬಿಡಿ, ಏನಾಯ್ತು ವಿಷಯ? ಏನಮ್ಮ, ನನಗೆ 9 ಗಂಟೆಗೆ ಲಾಗಿನ್ ಇದೆ, ಬೇಗ ಹೇಳು. ಹೌದು ಅಮ್ಮ, ಈ ದಿನ ನನಗೆ ಒಂದು ಕ್ಲೈಂಟ್ ಮೀಟಿಂಗ್ ಕೂಡ ಇದೆ. ನನಗೆ ಬ್ರಾಂಚ್ ಅಲ್ಲಿ ಆಡಿಟಿಂಗ್ ಇದೆ ಅಮ್ಮ. ಎಲ್ರಿಗೂ ಆಫೀಸು ಮೀಟಿಂಗ್ಗಳು. ನಿಜಕ್ಕೂ ನಮ್ಮನೇಲಿ ಏನ್ ನಡೀತಿದೋ ಯಾರಿಗಾದ್ರೂ ನೆನಪಿದ್ಯಾ? ಬರುವ ಭಾನುವಾರ ಆಷಾಢ ಮಾಸದ ಕೊನೆ ವಾರ. ನಮ್ಮ ಊರಿನ ಮೈಸಮ್ಮ ತಾಯಿಗೆ ಬೋನಾಲು ಸಮರ್ಪಿಸಬೇಕಾದ ದಿನ. ಓ, ಬೋನಾಲು ಹಬ್ಬನಾ? ಹೌದಲ್ಲ ಅತ್ತೆ? ಹ, ಅಮ್ಮಯ್ಯ, ಸಂಡೇ ಅಲ್ವಾ, ನನಗೆ ಹಾಲಿಡೇ ಅತ್ತೆ, ಪರವಾಗಿಲ್ಲ. ವಾವ್, ಬೋನಾಲು ಅಂದ್ರೆ ಜಾತ್ರೆ, ತಮಟೆ, ಡ್ಯಾನ್ಸ್ಗಳಲ್ವಾ, ಫುಲ್ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡೋದಲ್ಲ ಮಹಾತಾಯಿಗಳೇ, ಅಮ್ಮನವರಿಗೆ ಭಕ್ತಿಯಿಂದ ಬೋನಾಲು ಮಾಡಿ ನೆತ್ತಿ ಮೇಲೆ ಇಟ್ಕೊಂಡು ಗುಡಿಗೆ ಹೋಗಿ ಸಮರ್ಪಿಸಬೇಕು. ಹೋದ ವರ್ಷ ಕರೋನಾ ಅಂತ, ಅದಕ್ಕೂ ಮೊದಲಿನ ವರ್ಷ ನಿಮ್ಮ ಮದುವೆ ಗಡಿಬಿಡಿ ಅಂತ ಹೇಳಿ ಸರಿಯಾಗಿ ಮಾಡಲಿಲ್ಲ. ಈ ಸಲ 3 ಸೊಸೆಯರು ಮನೆಗೆ ಬಂದಿದ್ದೀರಾ. 3 ತಲೆಗೆ ಒಂದು ಬೋನಾಲು ತಗೊಂಡೋಗಿ ಅಮ್ಮನಿಗೆ ಹರಕೆ ತೀರಿಸ್ಬೇಕು. ಬೋನಾಲ್ ಎತ್ತದ ಅಂದ್ರೆ ನಾನು ಮಡಕಿನ ತಲೆ ಮೇಲೆ ಎತ್ಕೊಂಡು ನಡಿಬೇಕಾ? ಅತ್ತೆ, ಈ ವೀಕೆಂಡ್ ನನಗೆ ಆಸ್ಟ್ರೇಲಿಯಾ ಕ್ಲೈಂಟ್ಸ್ ಜೊತೆ ಇಂಪಾರ್ಟೆಂಟ್ ಡೆಲಿವರಿ ಇದೆ. ಒಂದು ಕೆಲಸ ಮಾಡೋಣ, ಈಗ ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಟ್ರೆಡಿಷನಲ್ ಫುಡ್ ಕೂಡ ಬರುತ್ತಲ್ಲ, ಆನ್ಲೈನ್ ಅಲ್ಲಿ ಸ್ಪೆಷಲ್ ಬೋನಾಲು ಥಾಲಿ ಆರ್ಡರ್ ಮಾಡ್ತೀನಿ. ಅವರೇ ಅರಿಶಿನ ಕುಂಕುಮ ಇಟ್ಟು ಡೆಲಿವರಿ ಮಾಡ್ತಾರೆ. ಏನೇ, ಆನ್ಲೈನ್ ಬೋನಾಲ? ದೇವರಿಗೆ ಕೊಡುವ ನೈವೇದ್ಯನ ಎಲ್ಲ ಹೋಟೆಲ್ ಅಲ್ಲಿ ಮಾಡ್ಕೊಂಡು ಬಂದು ಕೊಡ್ತೀರಾ? ಅನಾಮಿಕಾ ಅಕ್ಕ ಹೇಳೋದು ಕರೆಕ್ಟೇ ಅಲ್ವತ್ತೆ? ನಮಗೇನೋ ಟೈಮ್ ಇರಲ್ಲ, ಆನ್ಲೈನ್ ಬೇಡ ಬಿಡಿ. ನಾನು ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡುವ ಒಬ್ಬ ಇವೆಂಟ್ ಮ್ಯಾನೇಜರ್ಗೆ ಕಾಲ್ ಮಾಡ್ತೀನಿ. ಅವರೇ ಮಡಕಿ ತರ್ತಾರೆ, ಒಳಗಡೆ ಅನ್ನ ಮಾಡಿ ತಗೊಂಡ್ಬರ್ತಾರೆ. ಅವರೇ ಬೇವಿನ ಸೊಪ್ಪನ್ನು ಕಟ್ಟಿ ತಮಟೆ ಹೊಡೆಯೋರನ್ನು ಕೂಡ ಕರ್ಕೊಂಡ್ ಬರ್ತಾರೆ. ನಾವು ಜಸ್ಟ್ ರೆಡಿಯಾಗಿ ಫೋಟೋಗೆ ಪೋಸ್ ಕೊಟ್ರೆ ಸಾಕು. ಪ್ಯಾಕೇಜ್ಗೆ ಬುಕ್ ಮಾಡೋಣ ಅತ್ತೆ. ಸೂಪರ್ ಐಡಿಯಾ ಅಕ್ಕ. ನಾನು ಒಳ್ಳೆ ಮ್ಯಾಚಿಂಗ್ ರೇಷ್ಮೆ ಸೀರೆನ ಡಿಸೈನ್ ಮಾಡ್ಕೋತೀನಿ. ಕ್ಯಾಟ್ರಿಂಗ್ ಅವರಿಗೆ ಹೇಳಿದ್ರೆ ವೆರೈಟಿಯಾಗಿ ಒಂದು 10 ರೀತಿಯ ಸ್ವೀಟ್ಸ್ ಕೂಡ ಬೋನೆಯಲ್ಲಿ ಇಡಬಹುದು. ಅದನ್ನು ಕೇಳುತ್ತಲೇ ಶಾರದಳ ಮುಖ ಕೋಪದಿಂದ ಕೆಂಪಗಾಗುತ್ತದೆ. ಮಕ್ಕಳು 3 ತಮ್ಮ ಹೆಂಡತಿಯರು ಅಂತ ಇರುವ ಮಾತುಗಳನ್ನು ಕೇಳಿ ತಲೆ ಹಿಡ್ಕೋತಾರೆ. ನಿಲ್ಸಿ ನಿಮ್ಮ ಹುಚ್ಚಾಟ. ಈವೆಂಟ್ ಮ್ಯಾನೇಜ್ಮೆಂಟಾ, ಕ್ಯಾಟ್ರಿಂಗಾ? ಇದೇನಾದ್ರೂ ನಿಮ್ಮ ಹುಟ್ಟಿದ ದಿನದ ಪಾರ್ಟಿ ಅನ್ಕೊಂಡಿದ್ದೀರಾ? ಹಲ್ಕಿರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ? ನಿಜಕ್ಕೂ ಬೋನಾಲು ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಅಮ್ಮ, ಅವ್ರಿಗೆ ಗೊತ್ತಿಲ್ವಲ್ಲ. ನೀನ್ ಸುಮ್ನಿರೋ. ಏನೇ, ಆಫೀಸಲ್ಲಿ ಕೆಲಸವಿದ್ರೆ ಅಮ್ಮನವ್ರಿಗೆ ಹರಕೆ ಕೊಡಲ್ವಾ? ಬೋನಾಲು ಅಂದ್ರೆ ಅಡಿಗೆಯವರು ಮಾಡುವ ಬಿರಿಯಾನಿ ಅಲ್ಲ. ಮನೆಯ ಹೆಂಗಸರು ಸ್ವಚ್ಛವಾದ ಮನಸ್ಸಿನಿಂದ ಪವಿತ್ರವಾಗಿ ಭಕ್ತಿಯಿಂದ ಮಾಡುವ ಪ್ರಸಾದ. ಹೊಸ ಮಡಕೆ ತಂದು ಅದಕ್ಕೆ ಸುಣ್ಣ ಹಚ್ಚಿಬಿಟ್ಟು ಅರಿಶಿನ ಕುಂಕುಮಗಳನ್ನು ಇಟ್ಟು ಒಳಗಡೆ ಹಾಲು, ಬೆಲ್ಲ, ಅನ್ನವನ್ನು ಬೇಯಿಸಿ ಆ ಬಿಸಿ ಮಟ್ಗೆನ ನೆತ್ತಿ ಮೇಲೆ ಇಟ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ಲಿದೆ ಗುಡಿಗೆ ಹೋಗಿ ಸಮರ್ಪಿಸಬೇಕು. ಅದು ಸಂಪ್ರದಾಯ ಅಂದ್ರೆ. ಅತ್ತೆ, ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಲ್ಯಾಪ್ಟಾಪ್ ಮುಂದೆ ತಲೆ ಹೊಡ್ಕೋತಾ ಇದೀವಿ. ಇದೆಲ್ಲ ಮಾಡುವ ಸಹನೆ ಸಮಯ ನಮಗೆಲ್ಲಿದೆ? ಭಕ್ತಿ ಇದ್ರೆ ಸಾಕಲ್ವಾ? ಯಾರ್ ಮಾಡಿದ್ರೆ ಏನು? ಭಕ್ತಿ ಯಾರಿಗಿದ್ರೆ ಅವರೇ ಮಾಡ್ಬೇಕಮ್ಮ. ನಿಮ್ಮ ಕೈಯಿಂದ ದೇವರಿಗೆ ನೈವೇದ್ಯ ಮಾಡಲಾರ್ದೆ ಇದ್ರೆ ಆ ಕೆಲಸಗಳು ನನಗ್ ಬೇಡ. ನಿಮ್ ಇಷ್ಟ. ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಈವೆಂಟ್ ಮ್ಯಾನೇಜರ್ ಜೊತೆ ಈ ಮನೆ ಬಿಟ್ಟು ಹೊರಗೆ ಮಾಡ್ಕೊಳ್ಳಿ. ನನ್ನ ಮನೆಯಲ್ಲಿ, ನನ್ನ ಪೂಜಾ ರೂಮಿನಲ್ಲಿ ನನ್ನ ಸೊಸೆಯರು ನನ್ನ ಪದ್ಧತಿಯಿಂದ ಮಾಡಿದ್ರೆ ಬೋನಾಲು, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಎಂದು ಹೇಳಿ ಶಾರದಾ ಕೋಪದಿಂದ ಪೂಜಾ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಹಾಲ್ನಲ್ಲಿ ನಿಶ್ಶಬ್ದ ಆವರಿಸುತ್ತದೆ. ನೋಡಿದ್ರಲ್ಲ, ಆಕೆ ಮನಸ್ಸು ಎಷ್ಟು ಗಾಯಪಟ್ಟಿದೆ ಅಂತ. ಮಾವಯ್ಯ, ಅತ್ತೆ ಮತ್ತೆ ಹಳೆ ಕಾಲದ ಮನುಷ್ಯರ ಹಾಗೆ ಆಲೋಚಿಸ್ತಾ ಇದ್ದಾರೆ. ಜನರೇಷನ್ ಬದಲಾಗಿದೆ ಅಲ್ವಾ ಅಮ್ಮ? ಜನರೇಷನ್ ಬದಲಾದ್ರೂ ನಮ್ಮ ಮೌಲ್ಯಗಳು ಬದಲಾಗಬಾರ್ದಮ್ಮ. ಸರಿ, ಸಾಯಂಕಾಲ ಮಾತಾಡ್ಕೊಳ್ಳೋಣ, ಎಲ್ರು ಆಫೀಸ್ಗೆ ಹೊರಟೋಗಿ. ಹಾಗಿರುವಾಗ ರಾತ್ರಿ ಊಟ ಪೂರ್ತಿಯಾದ ನಂತರ ಪ್ರಸಾದ್ ಮಕ್ಕಳನ್ನು, ಸೊಸೆಯರನ್ನು ಡೈನಿಂಗ್ ಟೇಬಲ್ ಹತ್ರನೇ ಕೂರಿಸುತ್ತಾನೆ. ಶಾರದಾ ಇನ್ನು ಕೋಪದಿಂದ ರೂಮ್ ಒಳಗೆ ಇರ್ತಾಳೆ. ನೋಡ್ರಮ್ಮ, ನಿಮ್ಮ ಅತ್ತೆಯ ಕೋಪವನ್ನು ನೋಡಿದ್ರಲ್ಲ? ನಿಮ್ಮ ಅತ್ತೆ ಆ ಕೋಪದ ಹಿಂದಿರುವ ಆವೇದನೆಯನ್ನ ನೀವು ಗಮನಿಸ್ಲಿಲ್ಲ. ಆವೇದನೆ ಏನಿದೆ ಮಾವಯ್ಯ? ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ತನ್ನ ಪಂತನ ಮಾಡ್ಕೋಬೇಕು ಅಂತ ನೋಡ್ಕೋತಾ ಇದ್ದಾರೆ. ಅಲ್ಲಮ್ಮ, ಬೋನ ಅಂದ್ರೆ ಕೇವಲ ಒಂದು ಆಚಾರವಲ್ಲ, ಅದೊಂದು ಅಮ್ಮತನಕ್ಕೆ ಭಾವೋದ್ವೇಗ. 600 ವರ್ಷಗಳ ಹಿಂದೆ ತೆಲಂಗಾಣದಲ್ಲಿ
ಕಾಲರಾ ಪ್ಲೇಗು ಅಂತ ಅಂಟು ವ್ಯಾಧಿಗಳು ಬಂದು ಜನಗಳು ಹಕ್ಕಿಗಳ ಹಾಗೆ ಉದುರಿ ಸಾಯ್ತಾ ಇದ್ರೆ ಜನರು ಅಮ್ಮನನ್ನು ನೋಡ್ಕೊಮ್ಮ ಅಂತ ಬೇಡ್ಕೊಳ್ಳಲಿಕ್ಕೆ ಶುರು ಮಾಡಿದ ಆಚಾರ ಅಮ್ಮ ಇದು. ಹೌದಾ, ಇದ್ರ ಹಿಂದೆ ಇಷ್ಟು ಹಿಸ್ಟ್ರಿ ಇದೆಯಾ ಮಾವಯ್ಯ? ಹೌದಮ್ಮ, ನೀವು ಓದ್ಕೊಂಡವರಲ್ಲ, ಸೈಂಟಿಫಿಕ್ ಆಗಿ ಆಲೋಚಿಸಿ. ಆಷಾಢ ಮಾಸದಲ್ಲಿ ಮಳೆಗಳು ಶುರುವಾಗಿ ಅಂಟು ವ್ಯಾಧಿಗಳು ಬರುತ್ತೆ. ಅದಕ್ಕೆ ಬೋನ ಮರಕೆಗೆ ಸುಣ್ಣ ಅರಿಶಿನ ಹಚ್ಚುತ್ತಾರೆ. ಇದು ಕ್ರಿಮಿ ಸಂಹಾರ ಕಾರ್ಯ. ಬೇವಿನ ಸೊಪ್ಪು ಕೂಡ ಗಾಳಿಯನ್ನ ಶುಭ್ರ ಮಾಡುತ್ತೆ. ಆ ಮಡಿಕೆಯಲ್ಲಿ ಬೇಯಿಸುವ ಅನ್ನ, ಹಾಲು, ಬೆಲ್ಲ ನಮ್ಮ ಶರೀರಕ್ಕೆ ಇಮ್ಯುನಿಟಿ ಕೊಡುತ್ತೆ. ಇದು ನಮ್ಮ ದೊಡ್ಡವರು ನಮ್ಮ ಆರೋಗ್ಯಕ್ಕಾಗಿ ಮಾಡಿದ ಸೈನ್ಸ್ ಅಮ್ಮ. ಅಪ್ಪ ಹೇಳಿದ್ದು ನಿಜನೇ ಅನಾಮಿಕಾ. ಅಮ್ಮ ಯಾವತ್ತೂ ನಿಮ್ಮ ಸಂಪಾದನೆ ಬೇಕು ಅಂತ ಕೇಳಿಲ್ಲ. ಈ ಒಂದು ಹಬ್ಬದಿಂದ ನೀವು ಮನೆಯ ಜವಾಬ್ದಾರಿಯನ್ನ, ಸಂಪ್ರದಾಯವನ್ನ ಕಲ್ತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾಳಷ್ಟೇ. ಹೌದು ಅವನಿ, ನಮ್ಮ ಆಫೀಸ್ ಟಾರ್ಗೆಟ್ ರೀಚ್ ಆಗೋದಕ್ಕೆ ಹಗಲು ರಾತ್ರಿ ಕಷ್ಟಪಡ್ತೀವಿ. ಆದ್ರೆ ನಮ್ಮ ಕುಟುಂಬ ಕ್ಷೇಮಕ್ಕಾಗಿ ಹರಕೆ ಮಾಡ್ಕೊಂಡುವ ಹಬ್ಬಕ್ಕಾಗಿ ಒಂದು ದಿನ ಕಷ್ಟ ಮಾಡಕ್ಕಾಗಲ್ವಾ? ಈವೆಂಟ್ ಮ್ಯಾನೇಜರ್ಗೆ ಕೊಟ್ರೆ ಅವರಿಗೆ ಅದೊಂದು ಬಿಸ್ನೆಸ್ ಕಾಂಟ್ರಾಕ್ಟ್ ಮಾತ್ರನೇ. ಆದರೆ ಆ ಮಡಿಕೆಯಲ್ಲಿ ಅಮ್ಮನ ಮೇಲಿರುವ ಶ್ರದ್ಧೆ, ಪ್ರೇಮ ಇರೋದಿಲ್ಲ. ಅಂಜಲಿ, ನೀನು ಡಿಸೈನ್ಸ್ ಮಾಡುವಾಗ ನಿನ್ನ ಕೈಯಿಂದ ಹಾಕಿದರೆ ಬರುವ ಸಂತೃಪ್ತಿ ಬೇರೆಯವರ ಕೈಯಿಂದ ಕಾಪಿ ಮಾಡಿದ್ರೆ ಬರುತ್ತಾ? ಭಕ್ತಿ ಕೂಡ ಅಷ್ಟೇ, ನಮ್ಮ ಕೈಯಿಂದ ಮಾಡಿದ್ರೆ ಆ ಫೀಲ್ ಬರುತ್ತೆ. ಅದನ್ನು ಕೇಳಿದ ನಂತರ ಮೂವರು ಸಸ್ಯರು ಮೌನವಾಗಿ ಆಲೋಚನೆಯಲ್ಲಿ ಬೀಳುತ್ತಾರೆ. ಪ್ರಸಾದ್ ಹೇಳಿದ ಮಾತುಗಳು ಅವರ ಮನಸ್ಸಿನಲ್ಲಿ ನಾಟುತ್ತದೆ. ತಾವು ಆಧುನಿಕತೆ ಹೆಸರಿಂದ ಎಷ್ಟು ದೊಡ್ಡ ಸಂಪ್ರದಾಯವನ್ನು, ಅತ್ತೆಯವರನ್ನು, ಪ್ರೇಮವನ್ನು ಮಿಸ್ ಆಗ್ತಾ ಇದ್ದೀವೋ ಅವರಿಗೆ ಅರ್ಥವಾಗುತ್ತದೆ. ನೀವ್ ಹೇಳಿದ್ದು ನಿಜನೇ ಮಾವಯ್ಯ. ನಮಗೆ ಟೈಮ್ ಇಲ್ಲ ಅಂತ ಶಾರ್ಟ್ ಕಟ್ಸ್ ಹುಡುಕಿದ್ವಿ, ಆದರೆ ಹಬ್ಬದ ಹಿಂದಿರುವ ಅಸಲು ಅರ್ಥವನ್ನೇ ಮರೆತು ಹೋಗಿದ್ದೀವಿ. ಸಾರಿ ರಮೇಶ್, ನಂದು ತಪ್ಪೆ. ನಾಳೆ ಆಫೀಸ್ಗೆ ರಜೆ ಹಾಕ್ತಾ ಇದ್ದೇನೆ. ಬೋನ ಹೇಗಿರ್ಬೇಕು ಅಂತ ಅತ್ತೆ ಹತ್ರ ಕಲ್ತ್ಕೋತೀನಿ. ನಾನು ಕೂಡ ಮಾವಯ್ಯ, ನಾವೇ ಸ್ವಯಂ ಆಗಿ ಬೋನ ಮಾಡ್ಕೋತೀವಿ. ನನ್ನ ಸೊಸೆಯರು ಬಂಗಾರ, ಹೋಗಿ ನಿಮ್ಮ ಅತ್ತೇನೊಪ್ಸಿ. ಆಕೆ ಮನಸ್ಸು ಬೆಣ್ಣೆ, ತಕ್ಷಣ ಕರಗಿ ಹೋಗ್ತಾಳೆ. ಹಾಗಿರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಶಾರದಾ ಅಡುಗೆ ಮನೆಯಲ್ಲಿ ಉದಾಸೀನವಾಗಿ ಕೆಲಸ ಮಾಡ್ಕೋತಾ ಇರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ತಲೆ ಸ್ನಾನವನ್ನು ಮಾಡಿ ಅಡುಗೆ ಮನೆಯೊಳಗೆ ಬರ್ತಾರೆ. ಶಾರದಾ ಅವರನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ. ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ. ನಿನ್ನೆ ಅಹಂಕಾರದಿಂದ ಏನೇನೋ ಮಾತಾಡಿದ್ವಿ. ಹೌದು ಅತ್ತೆ, ಬೋನದ ದೊಡ್ಡತನ ಈಗ ನಮಗೆ ಅರ್ಥವಾಯ್ತು. ಈವೆಂಟ್ ಮ್ಯಾನೇಜರ್ ಬೇಡ, ಆನ್ಲೈನ್ ಆರ್ಡರ್ಸು ಬೇಡ, ನಿಮ್ಮ ಸೊಸೆರೆ ತಮ್ಮ ಕೈಯಿಂದ ಬೋನ ಮಾಡ್ತಾರೆ. ಪ್ಲೀಸ್ ಅತ್ತೆ, ನಮಗೆ ಹೇಗ್ ಮಾಡ್ಬೇಕೋ ಕಲ್ಸಿ. ನಿಮ್ಮ ಮಂಚೂಣಿಯಲ್ಲೇ ಹಬ್ಬ ನಡಿಬೇಕು. ಅದನ್ನು ಕೇಳುತ್ತಲೇ ಶಾರದಾಳ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತದೆ. ಮೂವರನ್ನು ಹತ್ರಕ್ಕೆ ಕರ್ಕೋತಾಳೆ. ನನಗೇನು ಕೋಪವಿಲ್ಲಮ್ಮ, ಬನ್ನಿ. ಮೊದಲು ಹಿತ್ತಲಿಗೆ ಹೋಗಿ ಹೊಸ ಮಡಕೆನ ತಗೊಂಬನ್ನಿ. ಹಾಗೆ ಅನ್ನುತ್ತಲೇ ನಾಲ್ವರು ಹಿತ್ತಲಿಗೆ ಬರುತ್ತಾರೆ. ಅಲ್ಲಿ ಕೊಂಡುಕೊಂಡು ಇಟ್ಟ 3 ಮಣ್ಣಿನ ಮಡಕೆಗಳಿರುತ್ತದೆ. ಅನಾಮಿಕಾ, ಮೊದಲು ಮಡಕೆಯನ್ನ ಶುಭ್ರವಾಗಿ ತೊಳೆದಿಡು. ಆಗ ಮೂವರು ಉತ್ಸಾಹದಿಂದ ಕೆಲಸ ಶುರು ಮಾಡುತ್ತಾರೆ. ಅತ್ತೆ, ಈ ಮಣ್ಣಿನ ಕುಂಡದ ವಾಸನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆ ಅಲ್ವಾ ಅಮ್ಮ, ಮಣ್ಣಿಗಿರುವ ಮಹಾತ್ಮೆ. ಇಲ್ಲಿ ನೋಡಿ, ಮಡಕೆಗೆ ಅರ್ಧವರೆಗೂ ಸುಣ್ಣ ಹಚ್ಚಬೇಕು, ಅದರ ಮೇಲೆ ಅರಿಶಿನ ಹಚ್ಚಬೇಕು, ಸುತ್ತಲೂ ಕುಂಕುಮದ ಬೊಟ್ಟು ಇಡಬೇಕು. ಹೀಗೆ ನಾನೊಂದು ಮಾಡಿ ತೋರಿಸ್ತೀನಿ ನೋಡಿ. ಓ, ಇಷ್ಟ ಅಲ್ವಾ ಅತ್ತೆ? ಕೊಡಿ, ನಾನು ಮಾಡ್ತೀನಿ. ಹಾಗೆ ಅನ್ನುತ್ತಾ ಅನಾಮಿಕಾ ಕ್ಷಣದಲ್ಲೇ ಅತ್ತೆ ಹೇಳಿದ ಹಾಗೆ ತನ್ನ ಮಡಿಕೆಗೆ ಪರ್ಫೆಕ್ಟ್ ಆಗಿ ಸುಣ್ಣ ಅರಿಶಿನ ಹಾಕಿ ಅಂದವಾಗಿ ಕುಂಕುಮ ಬೊಟ್ಟು ಇಡುತ್ತಾಳೆ. ಅರೆ ಅನಾಮಿಕಾ, ಎಷ್ಟು ಬೇಗ, ಎಷ್ಟು ನೀಟಾಗಿ ಮಾಡಿದ್ಯಮ್ಮ. ಭಲೆ ಹಿಡ್ಕೊಂಡ್ಯ ನೀನು. ಥ್ಯಾಂಕ್ಸ್ ಅತ್ತೆ. ಅವನಿ, ಅಂಜಲಿ, ನೀವು ಕೂಡ ಹೀಗೆ ಬನ್ನಿ, ನಾನು ತೋರಿಸ್ತೀನಿ. ಅವನಿ, ಮಡಕೆನ ಹೀಗೆ ಇಟ್ಕೊಂಡು ಸುಣ್ಣವನ್ನು ಕೆಳಗಿನಿಂದ ಮೇಲಕ್ಕೆ ಹಚ್ಚು. ಅಂಜಲಿ, ಅರಿಶಿನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋ. ಹಾಗೆ ಅನ್ನುತ್ತಾ ಅನಾಮಿಕಾ ತನ್ನ ವಾರಗಿತ್ತಿಯರಿಗೆ ಹತ್ತಿರ ನಿಂತು ಮಾರ್ಗದರ್ಶನ ಮಾಡುತ್ತಾಳೆ. ಅವರು ಕೂಡ ಅನಾಮಿಕಳ ಸಹಾಯದಿಂದ ಮಡಕೆಯನ್ನು ಅಂದವಾಗಿ ಅಲಂಕರಿಸುತ್ತಾರೆ. ಇನ್ನು ಬೇವಿನ ಸೊಪ್ಪನ್ನು ಕಟ್ಟಿ ಮಡಕೆ ಸುತ್ತಲೂ. ಅಮ್ಮನವರಿಗೆ ಬೇವು ಅತ್ಯಂತ ಇಷ್ಟವಾದ ವೃಕ್ಷ, ಅದು ಆರೋಗ್ಯ ಪ್ರದಾಯಿನಿ ಕೂಡ. ಆಗ ಅಂಜಲಿ ಬೇವಿನ ಸೊಪ್ಪು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ರೆ ಅನಾಮಿಕಾ ತಕ್ಷಣ ಹೋಗಿ ದಾರ ಹೇಗೆ ಗಂಟು ಹಾಕಬೇಕು ತೋರಿಸುತ್ತಾಳೆ. ಅನಾಮಿಕಳಲ್ಲಿರುವ ಚುರುಕುತನವನ್ನು, ವಾರಗಿತ್ತಿಯರನ್ನು ಕಲಿತುಕೊಂಡು ಹೋಗುವ ತತ್ವವನ್ನು ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಈಗ ಒಲೆ ಬೆಳಗಿಸಿ ಮಡಿಕೆಯಲ್ಲಿ ಹಾಲು, ನೀರು ಹಾಕಿ ಹೆಸರಿಗಿಡಿ. ಹೆಸರು ಕುದಿತಾ ಇರ್ಬೇಕಾದ್ರೆ ಅಕ್ಕಿ ಹಾಕಬೇಕು. ಅನ್ನ ಬೆಂದ ಮೇಲೆ ಅದರಲ್ಲಿ ಬೆಲ್ಲ ಸೇರಿಸಬೇಕು. ಅರ್ಥವಾಯ್ತು ಅತ್ತೆ? ನೀವೇ ಹೇಳಿದ ರೀತಿಯ ನಾನು ಮೊದಲು ಮಾಡ್ತೀನಿ. ಅವನಿ, ಅಂಜಲಿ, ನನ್ನ ಹಿಂದೆ ನೀವು ಕೂಡ ಸ್ಟಾರ್ಟ್ ಮಾಡಿ. ಏನಾದ್ರೂ ಡೌಟ್ಸ್ ಬಂದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ಮಡಕೆ ತೆಗೆದುಕೊಂಡು ಮೊದಲು ಪರ್ಫೆಕ್ಟ್ ಆಗಿ ಅನ್ನ ಮಾಡುತ್ತಾಳೆ. ಆ ನಂತರ ಅವನಿ, ಅಂಜಲಿಯರ ಹತ್ರ ಕೂಡ ಹತ್ತಿರ ನಿಂತು ಮಾಡಿಸುತ್ತಾಳೆ. ವಾವ್ ಅಕ್ಕ, ಆಫೀಸ್ ಅಲ್ಲಿ ಪ್ರಾಜೆಕ್ಟ್ಸ್ ಎಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡ್ತೀಯೋ, ಇಲ್ಲಿ ಅಡಿಗೆ ಕೂಡ ಅಷ್ಟೇ ಈಸಿಯಾಗಿ ಮಾಡ್ತಾ ಇದೀಯಾ. ನಿನ್ನ ಗೈಡೆನ್ಸ್ ಸೂಪರ್. ಅದೆಲ್ಲ ಅತ್ತೆ ಹೇಳಿದ ವಿಧಾನದಲ್ಲೇ ಇದೆ ಅವನಿ. ಅತ್ತೆ ಬೆಸ್ಟ್ ಮ್ಯಾನೇಜರ್.
ಆ ಸಮಯದಲ್ಲಿ ವಾರಗಿತ್ತಿಯರ ಮಧ್ಯೆ ಇರುವ ಆಪ್ಯಾಯತೆಯನ್ನು, ತನ್ನ ದೊಡ್ಡ ಸೊಸೆಯ ಜವಾಬ್ದಾರಿಯನ್ನು ನೋಡಿ ಶಾರದ ಎಷ್ಟೋ ಸಂತೋಷಿಸುತ್ತಾಳೆ. ಇನ್ನು ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಬೋನಾಲು ಹಬ್ಬದ ದಿನ ಬಂದೇ ಬರುತ್ತದೆ. ಮನೆಯೆಲ್ಲ ಬೇವಿನ ಸೊಪ್ಪಿನ ಅಲಂಕರಣಗಳು, ಹೂವಿನ ಅಲಂಕಾರಗಳಿಂದ ಕಳಕಳೆಯಾಡ್ತಾ ಇರುತ್ತದೆ. ಹೊರಗಡೆ ತಮಟೆಯ ಶಬ್ದಗಳು ಕೇಳಿಸ್ತಾ ಇರುತ್ತದೆ. ಶಾರದಾ ರೇಷ್ಮೆ ಸೀರೆ ಉಟ್ಟುಕೊಂಡು ತಯಾರಾಗಿರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಅಚ್ಚವಾದ ಸಾಂಪ್ರದಾಯಿಕ ಹೆಣ್ಣು ಮಕ್ಕಳ ಹಾಗೆ ರೇಷ್ಮೆ ಸೀರೆ, ಹೂವಿನ ಜಡೆ, ಒಡವೆಗಳನ್ನು ಧರಿಸಿ ಹಾಲ್ಗೆ ಬರ್ತಾರೆ. ದೃಷ್ಟಿಯಾಗುತ್ತೇನೋ, ನನ್ನ ಸೊಸೆಯರು ಮೂವರು ಮಹಾಲಕ್ಷ್ಮಿಯರ ಹಾಗಿದ್ದಾರೆ. ಬನ್ನಿ ಹುಡುಗಿಯರೇ, ಮುಹೂರ್ತ ಮಿಂಚಿ ಹೋಗುತ್ತೆ. ಬೋನಾಲನ್ನ ನೆತ್ತಿ ಮೇಲೆ ಇಟ್ಕೋಬೇಕು. ಆಗ ಪೂಜೆ ರೂಮಿನಲ್ಲಿ 3 ಬೋನಾಲ ಮಡಿಕೆಗಳು ಅಂದವಾಗಿ ತಯಾರಾಗಿರುತ್ತದೆ. ಅವುಗಳ ಮೇಲೆ ದೀಪ ಬೆಳಗುತ್ತಾ ಇರುತ್ತದೆ. ಬೋನಾಲನ್ನ ಎತ್ಕೊಳ್ಳೋದು ಒಂದು ತರವಾದರೆ ಅದನ್ನ ಬ್ಯಾಲೆನ್ಸ್ ಮಾಡೋದು ಇನ್ನೊಂದು ರೀತಿಯ ತರ. ಭಯಪಡಬಾರದು. ಬೆನ್ನನ್ನ ನೆಟ್ಟಿಗೆ ಇಟ್ಕೊಂಡು ಒಂದು ಕೈಯಿಂದ ಮಡಿಕೆಯನ್ನು ಹಿಡ್ಕೊಂಡು ಮತ್ತೊಂದು ಕೈನ ಸೊಂಟದ ಮೇಲೆ ಆಲಿಸಿ ಶ್ವಾಸ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮೊದ್ಲು ಯಾರು ಇಟ್ಕೋತೀರಾ? ಅದನ್ನು ಕೇಳುತ್ತಲೇ ಅವನಿ, ಅಂಜಲಿ ಇಬ್ಬರು ಸ್ವಲ್ಪ ಗಾಬರಿಯಾಗಿ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ನಾನ್ ಇಟ್ಕೋತೀನಿ ಅತ್ತೆ, ಮೊದ್ಲು ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಶಾರದಾ ಅನಾಮಿಕಳ ಮೇಲೆ ಸುತ್ತನ್ನು ಇಟ್ಟು ಬೋನಾಲು ಮಡಿಕೆಯನ್ನು ನೆತ್ತಿಯ ಮೇಲೆ ಇಡುತ್ತಾಳೆ. ಅನಾಮಿಕಾ ಅತ್ತೆ ಹೇಳಿದ ಹಾಗೆ ಬೆನ್ನನ್ನು ನೇರವಾಗಿಟ್ಟು ಒಂದು ಕೈಯನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಮೊದಲ ಸಲವಾದ್ರೂ ಸರಿ ಬಹಳ ಪರ್ಫೆಕ್ಟ್ ಆಗಿ ನಿಂತುಕೊಂಡು ಬ್ಯಾಲೆನ್ಸ್ ಮಾಡ್ತಾಳೆ. ಅರೆ, ಚೆನ್ನಾಗಿ ಇಟ್ಕೊಂಡಿದ್ಯಾ ಅನಾಮಿಕಾ, ಒಂದೇ ಸಲಕ್ಕೆ ಬ್ಯಾಲೆನ್ಸ್ ಬಂತು ನಿಂಗೆ. ನನ್ನ ದೊಡ್ಡ ಸೊಸೆ ಯಾವ ಕೆಲಸವಾದ್ರೂ ಹೀಗೆ ಹಿಡ್ಕೋತಾಳೆ. ನೀವ್ ಹೇಳಿದ ಟೆಕ್ನಿಕ್ ಫಾಲೋ ಅದೇ ಅಷ್ಟೇ ಅತ್ತೆ. ಸರಿ ಬಿಡು. ಅವನಿ, ಅಂಜಲಿ, ನೀವು ಬನ್ರಿ ಅಮ್ಮ, ಇನ್ನು ನಿಮ್ಮ ಸರದಿ ಬಂದಿದೆ. ಅಕ್ಕ, ಸ್ವಲ್ಪ ಭಯವಾಗ್ತಾ ಇದೆ, ಬಿದ್ದೋಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಭಯಪಡ್ಬೇಡ ಅವನಿ, ನಾನಿದ್ದೀನಲ್ಲ, ಈ ಕಡೆ ಬಾ, ನಾನ್ ಹೇಳ್ತೀನಿ ನೋಡು. ಬಲಗಾಲು ಸ್ವಲ್ಪ ಹಿಂದ್ಗಡೆ ಇಡು. ಈಗ ಬೆನ್ನನ್ನು ನಿಜಕ್ಕೂ ಬಗ್ಗಿಸ್ಬೇಡ. ಬಲಗೈಯಿಂದ ಮಡಕೆಯ ಅಂಚು ಹಿಡ್ಕೋ, ಎಡಗೈಯನ್ನು ನನ್ನ ಹಾಗೆ ಸೊಂಟದ ಮೇಲೆ ಇಟ್ಕೋ. ಅದನ್ನು ಕೇಳಿದ ನಂತರ ಅನಾಮಿಕಾ ಹೇಳಿದ ಸೂಚನೆಯಿಂದ ಅವನಿ ತಲೆ ಮೇಲೆ ಮಡಕೆ ಇಟ್ಕೊಂಡು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾಳೆ. ಅಮ್ಮಯ್ಯ, ಬಂದ್ಬಿಡ್ತಕ್ಕ, ಥ್ಯಾಂಕ್ ಯು ಅಕ್ಕ, ನಿನ್ನಿಂದ ನಂಗೆ ಭಯ ಹೋಯ್ತು. ವೆರಿ ಗುಡ್. ಅಂಜಲಿ, ಈಗ ನೀನು ಬಾ, ಗಾಬರಿ ಆಗದೆ ನನ್ನ ಕಡೆ ನೋಡು, ಹೆಜ್ಜೆ ಇಡು. ಆಗ ಅಂಜಲಿ ಕೂಡ ಅನಾಮಿಕಳ ಮಾರ್ಗದರ್ಶನದಲ್ಲಿಯೇ ಬಹಳ ಸುನಾಯಾಸವಾಗಿ ಬೋನಾಲು ಎತ್ಕೋತಾಳೆ. ಈಗ 3 ಶಿಷ್ಯರು ತಲೆ ಮೇಲೆ ಬೋನಾಲುಗಳಿಂದ ಎಷ್ಟು ಅಂದವಾಗಿ ಪರ್ಫೆಕ್ಟ್ ಬ್ಯಾಲೆನ್ಸ್ ನಿಂದ ನಿಂತಿರುತ್ತಾರೆ. ಅಕ್ಕ, ನೀನ್ ಇಲ್ದೇ ಇದ್ರೆ ನಮ್ಗೆ ಬ್ಯಾಲೆನ್ಸ್ ಬರ್ತಾನೆ ಇರ್ಲಿಲ್ಲ. ಏನಿದೆ ಅಂಜಲಿ, ನಮ್ಮ ಅತ್ತೆ ಗೈಡೆನ್ಸ್, ನನ್ನ ಇಂಪ್ಲಿಮೆಂಟೇಶನ್ ಅಷ್ಟೇ. ವಾರಗಿತ್ತಿಯರಂದ್ರೆ ಹೊಡೆದಾಡ್ಕೊಳ್ಳೋರಲ್ಲ, ಹೀಗೆ ಒಬ್ಬರಿಗೊಬ್ರು ಒಟ್ಟಾಗಿದ್ದು ಕಲ್ತ್ಕೊಳ್ಳೋರು ಅಂತ ನಿರೂಪಿಸಿದ್ರಿ. ದೊಡ್ಡ ಸೊಸೆಯಾಗಿ ಅನಾಮಿಕಾ ತಂಗಿಯರನ್ನು ಎಷ್ಟು ಚೆನ್ನಾಗಿ ಒಂದಾಗಿ ಮಾಡ್ತಾ ಇರೋದನ್ನು ನೋಡಿದ್ರೆ ನನ್ಗೆ ಬಹಳ ಗರ್ವವೆನ್ಸುತ್ತೆ. ನೀವು ಮೂವರಲ್ಲ, ನನಗೆ 3 ಕಣ್ಣು. ಆಧುನಿಕತೆ ಅನ್ನುವುದು ನಿಮ್ಮ ಕೆಲಸದಲ್ಲಿ ಇರ್ಬೇಕು ಹೊರತು ಸಂಪ್ರದಾಯ ನಿಮ್ಮ ಆಚಾರದಲ್ಲಿ ಇರ್ಬೇಕು. ಈ ದಿನ ನೀವು ಆ 2ರನ್ನು ಬ್ಯಾಲೆನ್ಸ್ ಮಾಡಿದ್ದೀರಾ. ಇನ್ನು ತಡ ಮಾಡಬೇಡಿ, ಅಮ್ಮನವರು ಎದುರು ನೋಡ್ತಾ ಇರ್ತಾರೆ, ನಡೀರಿ. ಹಾಗೆ 3 ಸಸ್ಯರು ತಲೆ ಮೇಲೆ ಬೋನಾಲಿಂದ ಮುಖದಲ್ಲಿ ಆಧ್ಯಾತ್ಮಿಕ ಕಳೆಯಿಂದ ಮುಂದಕ್ಕೆ ನಡೀತಾ ಇರ್ತಾರೆ. ಮುಂದೆ ಮಕ್ಕಳು, ಮಾವನವರು ನಡೆಯುತ್ತಾ ಇರುವಾಗ ತಮಟೆಯ ಶಬ್ದಗಳು. ಶಾರದಾ ಗರ್ವದಿಂದ ತನ್ನ ಸೊಸೆಯರನ್ನು ನೋಡುತ್ತಾ ಗುಡಿಯ ಕಡೆ ನಡೆಯುತ್ತಾಳೆ. ಆಧುನಿಕತೆ ಮತ್ತು ಸಂಪ್ರದಾಯದ ನಡುವೆ ಅದ್ಭುತವಾದ ಸಮನ್ವಯ ಕುದುರಿ ಆ ಕುಟುಂಬದವರು ಎಷ್ಟೋ ಸಂತೋಷದಿಂದ ಬೋನಾಲು ಹಬ್ಬವನ್ನು ನಡೆಸಿಕೊಳ್ಳುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಶಾರದಂಗೆ ಒಂದು ದೊಡ್ಡ ಕಿರಾಣ ಶಾಪ್ ಇರುತ್ತದೆ. ಆ ಊರಿನಲ್ಲಿ ಎಲ್ಲರೂ ಆಕೆಯ ಅಂಗಡಿಗೆ ಬರ್ತಾ ಇದ್ರು. ಅದರಿಂದ ಶಾರದಳಿಗೆ ದುಡ್ಡಿನ ಜೊತೆ ಸ್ವಲ್ಪ ಗರ್ವ ಕೂಡ ಹೆಚ್ಚಾಗಿರುತ್ತೆ. ಪ್ರಸಾದ್ ಬಹಳ ಒಳ್ಳೆಯವನು. ಹೆಂಡತಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡ್ತಾ ಇರ್ತಾನೆ. ರಮೇಶ್ ಪಟ್ಟಣದಲ್ಲಿ ಕೆಲಸ ಮಾಡುತ್ತಾ ಅಲ್ಲಿ ಒಬ್ಬ ಬಡ ಕುಟುಂಬಕ್ಕೆ ಸೇರಿದ ಅನಾಮಿಕಳನ್ನು ಪ್ರೇಮಿಸಿ ಮದುವೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಅನಾಮಿಕಾ ಬಡವಳಾಗಿದ್ದರಿಂದ ಶಾರದಂಗೆ ಮೊದಲಿನಿಂದ ಆಕೆ ಮೇಲೆ ಕೀಳಾಗಿ ನೋಡ್ತಾ ಇದ್ಲು. ರಮೇಶ್ ಅನಾಮಿಕರಿಗೆ ಹರೀಶ್, ನವ್ಯ ಅನ್ನುವ 2 ಮಕ್ಕಳಿರುತ್ತಾರೆ. ನೋಡುತ್ತಾ ಇರುವಾಗಲೇ ಆ ಊರಿನಲ್ಲಿ ಮಳೆಗಾಲ ಬಂದೇ ಬರುತ್ತೆ. ಆಕಾಶ ಕಪ್ಪನೆಯ ಮೋಡಗಳಿಂದ ತುಂಬಿಕೊಂಡು ಸಣ್ಣನೆಯ ಚಿನುಕು ಮಳೆ ಶುರುವಾಗುತ್ತದೆ. ಒಂದು ದಿನ ಶಾರದಾ ಕಿರಾಣ ಅಂಗಡಿಯಲ್ಲಿ ಗಲ್ಲಾಪಿಟಿಗೆ ಹತ್ರ ಕೂತ್ಕೊಂಡು ದುಡ್ಡು ಲೆಕ್ಕ ಮಾಡ್ಕೋತಾ ಇರ್ತಾಳೆ. ಏನು ಅಂದ್ರೆ, ಪ್ರಸಾದ್ ಅವರು ನೋಡಿದ್ರಾ, ನಮ್ಮ ಕಿರಾಣ ಶಾಪಿನ ವ್ಯಾಪಾರ ಹೀಗೆ 3 ಹೂವಿಗೆ 6 ಕಾಯಿ ತರ ಚೆನ್ನಾಗಿ ಸಾಗ್ತಾ ಇದೆ. ಈ ಊರಿನಲ್ಲಿ ನನಗೆ ಇಂತ ಒಂದು ಪ್ರತ್ಯೇಕವಾದ ಗೌರವವಿದೆ. ಆ ಗೌರವಕ್ಕೆ ತಕ್ಕ ಹಾಗೆ ನನ್ನ ಮಗಂಗೆ ಒಬ್ಬ ಕೋಟೀಶ್ವರನ ಮಗಳಂತಂದು ಮದುವೆ ಮಾಡೋಣ ಅಂದ್ಕೊಂಡೆ. ಆದ್ರೆ ಅವನು ಈಗ ನನ್ನ ಮರ್ಯಾದೆ ತೆಗೆದ್ಬಿಟ್ಟ. ಮತ್ತೆ ಅದೇ ಮಾತು ಯಾಕಂತಿ ಶಾರದಾ? ಅನಾಮಿಕಾ ಬಹಳ ಒಳ್ಳೆ ಹುಡುಗಿ. ಬಡತನದಲ್ಲಿ ಹುಟ್ಟಿದ್ರೆ ಅದು ಅವ್ರ ತಪ್ಪಲ್ವಲ್ಲ. ಮೇಲಾಗಿ ನಮ್ಮ ರಮೇಶನಿಗೆ ಆ ಹುಡುಗಿಗೆ 2 ಮಕ್ಕಳು ಕೂಡ ಇದ್ದಾರೆ. ಹರೀಶ್, ನವ್ಯ ಎಷ್ಟು ಮುದ್ದಾಗಿರ್ತಾರೆ ನೋಡಿದೀಯಲ್ಲ.
ಮೊಮ್ಮಗಳು ಬಂದ ಮೇಲೆ ಕೂಡ ನಿನಗೆ ಸೊಸೆ ಮೇಲೆ ಕೋಪ ಕಡಿಮೆ ಆಗಿಲ್ವಾ? ಕೋಪ ಏನಕ್ಕೆ ಕಡಿಮೆ ಆಗುತ್ತಾರೆ? ಅದು ತಗೊಂಡ್ಬಂದ ವರದಕ್ಷಿಣೆ ಏನಾದ್ರೂ ಇದೆಯಾ ನಮ್ಮ ಮನೆಯಲ್ಲಿ? ಏನಾದ್ರೂ ಕಾಣಿಕೆ ತಂದಿದ್ದಾಳ? ಬರೀ ಕೈಯಿಂದ ಬಂದಿದ್ದಾಳೆ. ಬರ್ಬರ್ತಾ ನನ್ನ ಮಗನ್ಗೆ ಜೀವನವೆಲ್ಲ ದರಿದ್ರ ಮಾಡ್ಬಿಟ್ಲು. ಬೆಳಿಗ್ಗೆ ಎದ್ರೆ ನನ್ನ ಕಿರಾಣ ಶಾಪಲ್ಲಿ ಸಾಮಾನುಗಳು ಕೂಡ ನನ್ನ ಸೊಸೆ ಅನಾಮಿಕ ತಗೊಳ್ಳೋದ ಹಾಗೆ ನಾನು ಜಾಗ್ರತೆ ಪಡಬೇಕಾಗಿ ಬರುತ್ತೆ. ಏನೋ ನನ್ನ ಕರ್ಮ. ಆ ಸಮಯದಲ್ಲಿ ಕಿರಾಣ ಶಾಪಿನ ಹಿಂದ್ಗಡೆ ಚಿಕ್ಕ ರೂಮಿನಲ್ಲಿ ನಿಂತುಕೊಂಡು ಅತ್ತೆ ಅಂದ ಮಾತುಗಳು ಒಂದೊಂದು ಅಕ್ಷರವನ್ನು ಕೇಳುತ್ತಾ ಇರುವ ಅನಾಮಿಕಳ ಎದೆ ಭಾರವಾಗುತ್ತದೆ. ದರಿದ್ರ ಅನ್ನುವ ಮಾತು ಆಕೆ ಮನಸ್ಸನ್ನು ಸೂಜಿ ಹಾಗೆ ಚುಚ್ಚುತ್ತದೆ. ತನ್ನ ಬಡತನ ಮಕ್ಕಳ ಬಾಯಿ ಹತ್ರ ಬಿಸ್ಕೆಟ್ ಪ್ಯಾಕೆಟ್ಗೆ ಕೂಡ ಅಡ್ಡ ಬರ್ತಾ ಇದೆಯಾ ಅಂತ ಕಣ್ಣಿನಲ್ಲಿ ನೀರು ಹರಿಯುತ್ತದೆ. ಕಣ್ಣೀರು ಒರೆಸಿಕೊಳ್ಳುತ್ತಾ ಇರುವ ಸಮಯದಲ್ಲೇ ರಮೇಶ್ ಒಳಗಡೆಗೆ ಬರ್ತಾನೆ. ಹೆಂಡತಿಯ ಮುಖದ ಮೇಲೆ ತುಂಬಿರುವ ಆವೇದನೆ ನೋಡಿ ಅವನ ಮನಸ್ಸು ವಿಲವಿಲವಾಡುತ್ತೆ. ಏನಾಯ್ತು ಅನಾಮಿಕಾ? ಮತ್ತೆ ಅಮ್ಮ ಏನಾದ್ರೂ ಗಟ್ಟಿಯಾಗಿ ಮಾತಾಡಿದ್ಲಾ? ಕಣ್ಣೇನಕ್ಕೆ ಅಷ್ಟು ಕೆಂಪಗಾಗಿದೆ? ಪ್ಲೀಸ್ ಅನಾಮಿಕಾ, ನೀನು ಅವಳ ಮಾತನ್ನ ನಿಜಕ್ಕೂ ಮನಸ್ಸಿಗೆ ಹಚ್ಕೋಬೇಡ. ಅಮ್ಮನ ಪದ್ಧತಿ ನಿನ್ಗೆ ಗೊತ್ತಿದ್ದೇ ಅಲ್ವಾ? ಒಳಗಡೆ ಎಷ್ಟು ಪ್ರೇಮವಿದ್ರು ಮೇಲಕ್ಕೆ ಮಾತನಾಡುವಾಗ ಆ ಮಾತಿನ ರೀತಿ ಸ್ವಲ್ಪ ಸರಿಯಾಗಿರಲ್ಲ. ಆದ್ರೆ ಆಕೆ ಹೃದಯ ಬೆಣ್ಣೆ ಅಂತದ್ದು. ನೀನೇನು ದುಃಖ ಪಡಬೇಡ. ಇಲ್ಲ ರೀ, ನಾನೇನು ದುಃಖ ಪಡ್ತಾ ಇಲ್ಲ. ಆದ್ರೆ ದಿನವೂ ಅತ್ತೆ ಬಾಯಿಂದ ಈ ಬಡತನ ದರಿದ್ರ ಅನ್ನೋ ಮಾತುಗಳೇ ಕೇಳಲಾರ್ದೆ ಹೋಗ್ತಾ ಇದ್ದೀನಿ. ಅವರ ಅಂಗಡಿಯಿಂದ ಮಕ್ಕಳಿಗಾಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಬೇಕು ಅಂತಂದ್ರು ನನಗ್ ಭಯ, ಅಪರಾಧ ಭಾವನೆಯಾಗಿರುತ್ತೆ. ನನಗೆ ಅಂತ ಒಂದು ಗುರುತೇ ಇಲ್ಲ, ನಿಜಕ್ಕೂ ಸಂಪಾದನೆ ಇಲ್ಲ. ನಾನು ಕೂಡ ನನ್ ಕಾಲ್ ಮೇಲೆ ನಾನು ನಿಲ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸಂಪಾದನೆ ಇದೆಯಲ್ಲ ಅನಾಮಿಕಾ, ಆದ್ರೂ ಇಬ್ಬರು ಮಕ್ಕಳನ್ನು ನೋಡಿಕೊಳ್ತಾ ನೀನು ಹೊರಗೆ ಹೋಗಿ ಏನು ಸಂಪಾದನೆ ಮಾಡ್ತೀಯಾ? ಹೊರಗಡೆ ಮಳೆ ಕೂಡ ಶುರುವಾಗಿದೆ. ಹೊರಗಡೆ ಎಲ್ಲೂ ಹೋಗಲ್ಲ ರೀ, ನಮ್ಮನೆ ಮುಂದೆನೆ ಅತ್ತೆ ಕಿರಾಣ ಶಾಪ್ಗೆ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಶೀಟಿನ ಶೆಡ್ ಹಾಕೋತೀನಿ. ನೋಡಿದ್ರಲ್ಲ ವಾತಾವರಣ ಎಷ್ಟು ತಣ್ಣಗೆ ಬದಲಾಗಿದೆಯೋ. ಹೊರಗಡೆ ನೋಡಿದ್ರೇನೋ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅನಿಸ್ತಾ ಇರುತ್ತೆ ಅಲ್ವಾ? ಆಗ ನಾನು ಬಿಸಿ ಬಿಸಿ ಮ್ಯಾಗಿ ಮಾಡಿ ಮಾರೋಣ ಅಂತಿದ್ದೀನಿ. ಅದಕ್ಕೆ ದೊಡ್ಡ ಬಂಡವಾಳ ಕೂಡ ಅಗತ್ಯವಿಲ್ಲವಲ್ಲ. ಮ್ಯಾಗಿ ವ್ಯಾಪಾರನ ಅಮ್ಮ ಒಪ್ಕೋತಾಳ ಅನಾಮಿಕಾ? ಅತ್ತೆ ನನ್ನನ್ನು ಅಂಗೀಕರಿಸಬೇಕು ಅಂದ್ರೆ ಮೊದಲು ಆಕೆಗೆ ನನ್ನ ಮೇಲೆ ಗೌರವ ಇರಬೇಕು ರೀ. ನಾನು ಕಷ್ಟಪಟ್ಟು 5 ರೂಪಾಯಿ ಸಂಪಾದಿಸಿದರೂ ಅದು ನನ್ನ ಕಷ್ಟ ಅಂದ್ಕೋತೀನಿ. ದಯವಿಟ್ಟು ಅಡ್ಡಕ್ಕೆ ಬರಬೇಡ್ರಿ. ಆಗ ಹೆಂಡತಿಯ ಛಲ ನೋಡಿ ರಮೇಶ್ ಅಂಗೀಕರಿಸುತ್ತಾನೆ. ಒಂದು ಚಿಕ್ಕ ಶೀಟಿನ ಶೆಡ್ ಏರ್ಪಾಟು ಮಾಡಿ ಸ್ಟವ್, ಕೆಲವು ಪಾತ್ರೆಗಳು, ಮ್ಯಾಗಿ ಪ್ಯಾಕೆಟ್ಗಳು ತಂದು ಇಡುತ್ತಾನೆ. ಮಳೆ ಸಣ್ಣಗೆ ಬೀಳ್ತಾ ಇರುವಾಗ ಅನಾಮಿಕಾ ತನ್ನ ಚಿಕ್ಕ ಮ್ಯಾಗಿ ಶಾಪ್ ಅನ್ನ ಪ್ರಾರಂಭಿಸುತ್ತಾಳೆ. ಹರೀಶ್ ನವ್ಯ ಇಬ್ಬರು ತಾಯಿಗೆ ಸಹಾಯಕವಾಗಿ ಚಿಕ್ಕ ಪುಟ್ಟ ಪ್ಲೇಟ್ಗಳನ್ನ ತೊಳಿತಾ ಇರ್ತಾರೆ. ಇದನ್ನು ನೋಡಿದ ಶಾರದ ಕೋಪದಿಂದ ರೊಚ್ಚಿಗೆದ್ದು ಅಲ್ಲಿಗೆ ಬರ್ತಾಳೆ. ಏನೇ ಇದು? ನನ್ನ ಅಂತಹ ದೊಡ್ಡ ಕಿರಾಣ ಶಾಪ್ ಮುಂದೆ ಈ ಚಿಲ್ಲರೆ ಅಂಗಡಿ ಏನು? ನನ್ನ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ್ಯಾ ನೀನು? ಊರಿನಲ್ಲಿ ನನಗೆ ಅಂತ ಎಷ್ಟು ಮರ್ಯಾದೆ ಇದೆ ಗೊತ್ತಾ ನಿಂಗೆ? ಈಗ ಅವರೆಲ್ಲರ ಮುಂದೆ ನನ್ನನ್ನ ತಲೆ ತಗ್ಗಿಸುವ ಹಾಗೆ ಮಾಡ್ತಾ ಇದೆಯಾಕೆ? ಶಾರದಳ ಸೊಸೆ ದಿಕ್ಕಿಲ್ಲದೆ ರೋಡ್ ಮೇಲೆ ಚಿಲ್ಲರೆಯಾಗಿ ಮ್ಯಾಗಿ ಮಾರ್ಕೋತಾ ಇದ್ದಾಳೆ ಅಂತ ನಗಲ್ವಾ ಊರ್ನವರೆಲ್ಲ ಸೇರಿ? ಅತ್ತೆ, ಕಷ್ಟಪಟ್ಟು ನಿಜಾಯಿತಿಯಾಗಿ ಕೆಲಸ ಮಾಡುವುದರಲ್ಲಿ ನಾಚಿಕೆ ಪಡಬೇಕಾದ ಅಗತ್ಯವೇನಿದೆ ಹೇಳಿ? ನನ್ನ ಕಾಲಿನ ಮೇಲೆ ನಾನು ನಿಲ್ಬೇಕು ಅತ್ತೆ. ನನ್ನ ಮಕ್ಕಳಿಗಾಗಿ ನಾನು ಏನಾದ್ರೂ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಈ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯಾಪಾರಕ್ಕೂ ನಿಮ್ಮ ಮರ್ಯಾದೆಗೂ ನಾನು ಯಾವ ರೀತಿಯೂ ಅಡ್ಡಕ್ಕೆ ಬರಲ್ಲ. ದಯವಿಟ್ಟು ನನ್ನನ್ನು ತಡಿಬೇಡಿ. ನನ್ನನ್ನ ಈ ಕೆಲಸ ಮಾಡೋದಿಕ್ಕೆ ಬಿಡಿ. ನಿನ್ನ ಕರ್ಮ, ನಿನ್ನ ಆಲೋಚನೆ ಯಾವಾಗ್ಲೂ 10 ರೂಪಾಯಿ ಮ್ಯಾಗಿ ಪ್ಯಾಕೆಟ್ ಹತ್ರನೇ ನಿಂತು ಬಿಡುತ್ತೆ. ಆ ದರಿದ್ರ ಬಂದಿದೆ ನೋಡು. ಕೆಸರಿನಲ್ಲಿ ಬೀಳುವ ಮಳೆಯಲ್ಲಿ ನಿನ್ ಹತ್ರ ಬಂತು ಆ ಮ್ಯಾಗಿ ಯಾರು ತಿಂತಾರೆ? ಹಾಕಿದ ದುಡ್ಡೆಲ್ಲ ಮಣ್ಣಿನ ಪಾಲು. ಹುಚ್ಚು ಕನ್ಸು ಕಾಣ್ಬೇಡ. ಆ ಸ್ಟವ್ ಎಲ್ಲ ಕಟ್ಬಿಟ್ಟು ಒಳಗ್ ನಡಿ ಮೊದ್ಲು. ಸುಮ್ಮನಿರು ಶಾರದಾ, ಆ ಮರ್ಯಾದೆ ಅಂತ ಯಾಕೆ ಕಿರಿಚ್ಕೋತೀಯ? ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಅಂತಿದ್ದಾಳೆ. ಮಾಡೋದಕ್ ಬಿಡು. ನಮ್ಗೆ ಭಾರವಾಗಬಾರ್ದು ಅಂತ ಕಷ್ಟಪಡ್ತಾ ಇದ್ದಾಳೆ. ಸೊಸೆಯಾಗಿ ಅಲ್ಲದಿದ್ರು ಒಬ್ಬ ಹೆಣ್ಣಾಗಿ ಅವಳನ್ನ ಅರ್ಥ ಮಾಡ್ಕೋ. ನೀವು ಸುಮ್ನಿರಿ. ಮನೆ ಮುಂದೆ ಅಂಗಡಿ ಇಟ್ರೆ ಇದರಿಂದ ನನ್ನ ಅಂಗಡಿಗೆ ಬರುವ ಗಿರಾಕಿ ಕಡಿಮೆ ಆಗಲ್ವಾ? ಆದ್ರೂ ಈ ಮಳೆಯಲ್ಲಿ ಚಳಿಗೆ ಯಾರಿಲ್ಲಿ ಬರ್ತಾರೆ? ಬೇಗದಲ್ಲಿ ಅವಳಾಗಿ ಅವಳು ಶಾಪನ್ನ ಸುತ್ತಕೊಂಡು ಮೂಲೆಯಲ್ಲಿ ಕೂತ್ಕೊತಾಳೆ ನೋಡಿ. ಹಾಗೆ ಹೇಳಿ ಶಾರದಾ ಕೋಪಿಸಿಕೊಂಡು ತನ್ನ ಶಾಪ್ ಒಳಗೆ ಹೊರಟು ಹೋಗುತ್ತಾಳೆ. ಮಳೆ ಜೋರಾಗಿ ಸ್ವಲ್ಪ ಹೆಚ್ಚಾಗುತ್ತದೆ. ಚಳಿಗಾಳಿ ಬೀಸುತ್ತಾ ಇರುತ್ತದೆ. ಅನಾಮಿಕಾ ಸ್ಟವ್ ಮೇಲೆ ನೀರನ್ನು ಇಟ್ಟು ಮ್ಯಾಗಿ, ಅದರಲ್ಲಿ ಕ್ಯಾರೆಟ್, ಬಟಾಣಿಗಳು ಹಾಕಿ ಘಮಘಮ ಅನ್ನುವ ಮಸಾಲೆಯನ್ನು ಹಚ್ಚಿಸಿ ಮ್ಯಾಗಿ ತಯಾರು ಮಾಡುತ್ತಾಳೆ. ಆ ಚಳಿ ಗಾಳಿಗೆ ಬಿಸಿ ಬಿಸಿ ಮ್ಯಾಗಿ ವಾಸನೆ ಊರೆಲ್ಲ ವ್ಯಾಪಿಸುತ್ತದೆ. ದಾರಿಯಲ್ಲಿ ಹೋಗುವವರು ಆ ವಾಸನೆಗೆ ಆಕರ್ಷಿತರಾಗಿ ಅನಾಮಿಕಾ ಶೆಡ್ ಹತ್ರ ಬರ್ತಾರೆ. ಅಮ್ಮ, ಏನು ಅಷ್ಟು ಗಮ್ಮಂತ ವಾಸನೆ ಬರ್ತಾ ಇದೆ ಮ್ಯಾಗಿನ? ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಚೆನ್ನಾಗಿ ಅನಿಸ್ತಾ ಇದೆ. ನಂಗೊಂದು ಪ್ಲೇಟ್ ಕೊಡು. ತಗೊಳ್ಳಿಪ್ಪ, ಬಿಸಿ ಬಿಸಿ ವೆಜಿಟೇಬಲ್ ಮ್ಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿಯಾಗಿ ಮಳೆಯಲ್ಲಿ ತಿನ್ನಿ. ಏನಮ್ಮ, ನನಗ್ ಕೂಡ ಒಂದ್ ಪ್ಲೇಟ್ ಕೊಡು.
ಈ ಮಳೆಯಲ್ಲಿ ಚಳಿಗೆ ನಡುಗ್ತಾ ಇದ್ರೆ ಮ್ಯಾಗಿ ವಾಸನೆ ಪ್ರಾಣ ಎದ್ದ ಬಂದ ಹಾಗೆ ಮಾಡುತ್ತೆ. ಕೂತ್ಕೊಳ್ಳಿ ಅಣ್ಣಯ್ಯ, ಮಳೆಯಲ್ಲಿ ತುಂಬಾ ಒದ್ದೆ ಆಗಿದ್ದೀರಾ. ಸ್ವಲ್ಪ ಮ್ಯಾಗಿ ಜೊತೆ ಬಿಸಿ ಬಿಸಿ ಸೂಪ್ ಕೂಡ ಕೊಡ್ತೀನಿ, ಕುಡಿಬೇಡಿ, ಸ್ವಲ್ಪ ಉಪಶಮನವಾಗುತ್ತೆ. ಹಾಗೆ ಅನ್ನುತ್ತಾ ಬಂದ ಕಸ್ಟಮರ್ ಎಲ್ಲರಿಗೂ ಅನಾಮಿಕಾ ಎಷ್ಟೋ ಆಪ್ಯಾಯತೆಯಿಂದ ಕಿರುನಗೆಯಿಂದ ಬಿಸಿ ಬಿಸಿ ಮ್ಯಾಗಿಯನ್ನ ಬಡಿಸುತ್ತಾಳೆ. ಆ ಮಳೆಯಲ್ಲಿ ಅನಾಮಿಕಾ ಚಿಕ್ಕ ಶೆಡ್ ಎಲ್ಲ ಜನರಿಂದ ತುಂಬಿ ಹೋಗುತ್ತದೆ. ಬೆಳಿಗ್ಗೆ 10 ಪ್ಯಾಕೆಟ್ ಇಂದ ಶುರು ಮಾಡಿದ ವ್ಯಾಪಾರ ಸಾಯಂಕಾಲಕ್ಕೆ 50 ಪ್ಯಾಕೆಟ್ ಮಾರಾಟವಾಗುವ ಹಾಗೆ ಮಾಡುತ್ತೆ. ಅನಾಮಿಕಾ ಕೈಗೆ ಆ ದಿನ ಮೊದಲ ಲಾಭ ಬರುತ್ತದೆ. ಮಕ್ಕಳಿಬ್ಬರು ಸಂತೋಷದಿಂದ ಕೇಕೆ ಹಾಕುತ್ತಾರೆ. ಅಮ್ಮ, ನಮ್ಗೆ ಈ ದಿನ ತುಂಬಾ ದುಡ್ಡು ಬಂದಿದೆ ಅಲ್ಲ, ನೀನು ನನ್ಗೆ ಚಾಕ್ಲೇಟ್ ಕೊಡಿಸ್ತೀಯಾ? ನಂಗೆ ರಿಬ್ಬನ್ ಬೇಕಮ್ಮ. ತಪ್ಪದೆ ಕೊಡಿಸ್ತೀನಿ ಮಕ್ಕಳೇ, ಇದು ನಮ್ಮ ಕಷ್ಟ, ನಮ್ಗೆ ಬೇಕಾದ್ದೆಲ್ಲ ಇಲ್ಲೇ ಸಿಕ್ಕತ್ತೆ. ಈ ವೇಳೆ ನನಗೆ ತುಂಬಾ ಸಂತೋಷವಾಗಿದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ದೂರದಿಂದ ತನ್ನ ಕಿರಾಣ ಶಾಪಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಗಮನಿಸುತ್ತಾಳೆ ಶಾರದಾ. ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಸೊಸೆ ಸಂತೋಷವನ್ನು ನೋಡಿ ಆಕೆ ಮನಸ್ಸಿನಲ್ಲಿ ಏನೋ ತಿಳಿಯದ ಭಾವನೆ. ಪ್ರಸಾದ್ ಆಕೆ ಹತ್ರಕ್ಕೆ ಬರ್ತೇನೆ. ನೋಡಿದ್ಯಾ ಶಾರದಾ, ಆ ಹುಡುಗಿಯ ಹಠಮಾರಿತನ ಹೇಗಿದೆ ಅಂತ. 10 ರೂಪಾಯಿ ಮ್ಯಾಗಿಯಿಂದ ಶುರು ಮಾಡಿ ದಿನದಲ್ಲಿ 100 ರೂಪಾಯಿ ಲಾಭ ತಂದಿದ್ದಾಳೆ. ಅಷ್ಟು ಕಷ್ಟಪಟ್ಟರು ಆಕೆ ಮುಖದಲ್ಲಿ ಎಷ್ಟು ಸಂತೋಷವಿದೆಯೋ ನೋಡು. ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ವ್ಯಾಪಾರ ಇದ್ರು ಹೀಗೆ ಈ ತರ ನಗು ಯಾವತ್ತಾದ್ರೂ ನಕ್ಕಿದೀವ ನಾವು? ಏನೋ ರೀ, ನನ್ಗೇನಕ್ಕೂ ಆಶ್ಚರ್ಯವಾಗಿದೆ. ಅಷ್ಟು ಜನ ಕಸ್ಟಮರ್ಸ್ ನ ಅಷ್ಟು ಸಹನೆಯಿಂದ ಹೇಗೆ ನಗುತ್ತಾ ಮಾತಾಡ್ತಾ ಇದ್ದಾಳೆ ನೋಡ್ದೆ ರೀ. ಯಾವೊಬ್ಬರನ್ನು ಬೇಸರಿಸ್ತಾ ಇಲ್ಲ. ನನ್ ಹತ್ರ ಯಾರಾದ್ರೂ ಬಂದು ಒಂದು ವಸ್ತು ಕೇಳಿದ್ರೆ ಬೇಸರಿಸ್ಕೊಂಡು ಕೊಡ್ತಾ ಇದ್ದೆ. ಆದ್ರೆ ನನ್ನ ಸೊಸೆ ಅನಾಮಿಕಾ ಮಾತ್ರ ಎಷ್ಟು ಪ್ರೇಮದಿಂದ ಕೊಡ್ತಾ ಇದ್ದಾಳೆ ನೋಡ್ರಿ. ಅದೇ ಶಾರದಾ ಬಡತನ ಕಲಿಸಿದ ಪಾಠ. ಕಷ್ಟದ ಬೆಲೆ ತಿಳಿದವರು ಎದುರಿನವ್ರನ್ನ ಗೌರವಿಸುತ್ತಾರೆ. ಇಷ್ಟು ದಿನವೂ ನೀನು ಅವಳನ್ನ ಕೀಳಾಗಿ ನೋಡ್ದೆ, ಆದರೆ ಆಕೆಗಿರುವ ವ್ಯಾಪಾರದ ಲಕ್ಷಣ ನಿನಗಿಂತ ದೊಡ್ಡದು. ಅದನ್ನು ಕೇಳಿದ ನಂತರ ಪ್ರಸಾದನ ಮಾತುಗಳು ಶಾರದಳನ್ನು ಆಲೋಚಿಸಲಿಕ್ಕೆ ಬಿಡುತ್ತದೆ. ಮಾರನೇ ದಿನ ಮಳೆ ಮತ್ತಷ್ಟು ಭೀಭತ್ಸವಾಗಿ ಬದಲಾಗುತ್ತದೆ. ರೋಡೆಲ್ಲ ಜಲಮಯವಾಗುತ್ತದೆ. ಆದರೂ ಸರಿ ಅನಾಮಿಕಾ ತನ್ನ ಶೆಡ್ ತೆಗೆದು ಮ್ಯಾಗಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ದಿನ ಮಳೆಗೆ ದಾರಿಯಲ್ಲಿ ಹೋಗ್ತಾ ಇರುವ ಪ್ರಯಾಣಿಕರು, ಕೂಲಿನ ಮಕ್ಕಳು, ಆಫೀಸ್ಗೆ ಹೋಗುವವರು ಬಹಳ ಜನ ಅನಾಮಿಕಳ ಶೆಡ್ ಕೆಳಗೆ ತಲೆಮರೆಸಿಕೊಳ್ಳುತ್ತಾರೆ. ಅವರೆಲ್ಲರಿಗೂ ಮ್ಯಾಗಿ ಆರ್ಡರ್ ಕೊಟ್ಟಿದ್ದರಿಂದ ಅನಾಮಿಕಾ ಒಂದೇ ಸಲಕ್ಕೆ ಗಾಬರಿಯಾಗಿ ಹೋಗುತ್ತಾಳೆ. ಅಮ್ಮ, ಸ್ವಲ್ಪ ಬೇಗ ಕೊಡಮ್ಮ, ಈ ಚಳಿಗಾಳಿಗೆ ಮೈ ಎಲ್ಲ ನಡುಗ್ತಾ ಇದೆ. ಸ್ವಲ್ಪ ಬಿಸಿ ಬಿಸಿ ಮ್ಯಾಗಿ ತಿಂದ್ರೆ ಈ ಚಳಿಯಿಂದ ಪ್ರಾಣ ಎದ್ದು ಬರುತ್ತೆ ಅನ್ಕೋ. ಎಷ್ಟು ಹೊತ್ತಿನಿಂದ ನಿಲ್ಬೇಕು? ಹೌದಮ್ಮ, ನಾನು ಯಾವಾಗ್ಲೂ ಆರ್ಡರ್ ಕೊಟ್ಟೆ. ಇನ್ನು ಪಾತ್ರೆಯಿಂದ ನೀರು ಕೂಡ ಕುದೀತಾ ಇಲ್ಲ. ಯಾಕೆ? ನನ್ನ ಮಕ್ಕಳು ಹಸುವೆನ ತಡಿಲಾರ್ದೆ ಅಳ್ತಾ ಇದ್ದಾರೆ. ಅವಳಿಗೆ ಸ್ವಲ್ಪ ಬೇಗ ಮಾಡಿ ಕೊಡ್ತೀಯ ತಾಯಿ? 1 ನಿಮಿಷ ಅಣ್ಣಯ್ಯ, ಈಗ್ಲೇ ಕೊಡ್ತೀನಿ. ಏನು ಅಂದ್ಕೋಬೇಡಿ, ಮಳೆ ನೋಡಿದರೆ ಹೆಚ್ಚಾಗಿದೆ. ಗಾಳಿ ಏನೋ ತುಂಬಾ ಬೀಸ್ತಾ ಇದೆ. ತವ ಉರಿ ಸರಿಯಾಗಿ ತಗಲ್ತಾ ಇಲ್ಲ. ಉರಿ ಆಗದ ಹಾಗೆ ಅಡ್ಡವಿಟ್ರು ಗಾಳಿ ಹಾಳು ಮಾಡ್ತಾ ಇದೆ. ಸ್ವಲ್ಪ ಸಹನೆ ಇಡಿ ಅಣ್ಣಯ್ಯ. ತಗೊಳ್ಳಿ, ಕ್ಷಣದಲ್ಲಿಯೇ ಬಿಸಿ ಬಿಸಿಯಾಗಿ ಸಿದ್ಧ ಮಾಡ್ತಾ ಇದ್ದೀನಿ. ಹಾಗೆ ಅನ್ನುತ್ತಾ ಸ್ಟವ್ ಮೇಲೆ ಪಾತ್ರೆಗಳನ್ನು ಬದಲಾಯಿಸುತ್ತಾ ಕುದಿತಾ ಇರುತ್ತಾ ಮ್ಯಾಗಿಯನ್ನು ಕಲಸುತ್ತಾ ಅನಾಮಿಕಾ ಬೆವರು ಸುರಿಸುತ್ತಾ ಕಷ್ಟಪಡ್ತಾ ಇರ್ತಾಳೆ. ಮ್ಯಾಗಿ ಪ್ಯಾಕೆಟ್ಗಳು ಕೂಡ ಆಗಿ ಹೋಗುತ್ತದೆ. ಹರೀಶ್ ನವೇರು ಒದ್ದಾಡುತ್ತಾ ಇರುವ ತಾಯಿನ ನೋಡಿ ಭಯಪಡುತ್ತಾರೆ. ಇದೆಲ್ಲ ನೋಡ್ತಾ ಇರುವ ಶಾರದಂಗೆ ಮನಸ್ಸು ಕರಗುತ್ತದೆ. ತನ್ನ ಕಿರಾಣ ಶಾಪ್ನಿಂದ ಒಂದು ದೊಡ್ಡ ಮ್ಯಾಗಿ ಬಾಕ್ಸ್, ಕೆಲವು ತರಕಾರಿಗಳನ್ನು ಹಿಡಿದುಕೊಂಡು ಗಬಗಬ ಅನಾಮಿಕಳ ಶೆಡ್ ಒಳಗೆ ಬರ್ತಾಳೆ. ಅಮ್ಮ ಅನಾಮಿಕಾ, ತಪ್ಕೋ, ನೀನು ಒಂದು ಪಕ್ಕದಲ್ಲಿ ಈರುಳ್ಳಿ ಕ್ಯಾರೆಟ್ ಹಚ್ತಾ ಇರು. ನಾನು ದೊಡ್ಡ ಪಾತ್ರೆಯಲ್ಲಿ ಮ್ಯಾಗಿನ ಕುದಿಲಿಕ್ಕೆ ಇಡ್ತೀನಿ. ಅದೇ ನೀವೇನು ಈ ಕಡೆ? ಇದೆಲ್ಲ ನಾನು ಮಾಡ್ಕೋತೀನಿ ಬಿಡಿ. ನಿಮ್ಮ ಬಟ್ಟೆ ಹಾಳಾಗಿ ಹೋಗುತ್ತೆ, ಹೊಗೆ ಕೂಡ ತುಂಬಾ ಬರುತ್ತೆ. ಪರವಾಗಿಲ್ಲ ಕಣೆ ಅತ್ತೆ, ಪಕ್ಕದಲ್ಲಿ ಇಟ್ಕೊಂಡು ನೀನೊಬ್ಳೆ ಅಷ್ಟೊಂದು ಜನಕ್ಕೆ ಬಡಿಸ್ತೀಯಾ? ನನ್ನ ಅಂಗಡಿಯಲ್ಲಿ ಸಾಮಾನು ಹೋಗುತ್ತೆ ಅಂತ ಭಯಪಟ್ಟೆ. ಆದ್ರೆ ಈಗ ಅಂಗಡಿಯಲ್ಲಿರುವ ಸಾಮಾನೆಲ್ಲ ನಿನ್ನ ಮ್ಯಾಗಿ ವ್ಯಾಪಾರಕ್ಕೆ ಕೊಡ್ತೀನಿ, ಬೇಗ ಮಾಡು. ಜನ ಎದುರು ನೋಡ್ತಾ ಇದ್ದಾರೆ. ಆಗ ಶಾರದಾ ಹಾಗೆ ಅನ್ನುತ್ತಾ ಇರುವಾಗಲೇ ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತದೆ. ಇಬ್ಬರು ಸೇರಿ ಒಗ್ಗಟ್ಟಾಗಿ ಮ್ಯಾಗಿ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಶಾರದಾ ತನ್ನ ದೊಡ್ಡ ಕಿರಾಣ ಶಾಪ್ ಯಜಮಾನಿ ಅನ್ನುವ ಗೌರವವನ್ನು ಬಿಡುತ್ತಾಳೆ. ಸೊಸೆ ಪಕ್ಕ ನಿಂತುಕೊಂಡು ಸೌಟು ತಿರುಗಿಸುತ್ತಾ ಕಸ್ಟಮರ್ಸ್ಗೆ ಮ್ಯಾಗಿ ಕೊಡ್ತಾ ಇರ್ತಾಳೆ. ಆ ಮಳೆಯಲ್ಲಿ ಅತ್ತೆ ಸೊಸೆಯರಿಬ್ಬರು ಸೇರಿ ಮಾಡಿದ ಆ ಬಿಸಿ ಬಿಸಿ ಮ್ಯಾಗಿ ತಿಂದು ಜನಗಳು ಎಷ್ಟೋ ಸಂತೋಷದಿಂದ ಹೊರಟು ಹೋಗುತ್ತಾರೆ. ಇನ್ನು ರಾತ್ರಿ ಆಗುತ್ತದೆ. ವ್ಯಾಪಾರ ಮುಗಿಸಿಕೊಂಡು ಮನೆಯೊಳಗೆ ಬರ್ತಾರೆ. ಶಾರದಾ ಅನಾಮಿಕಳನ್ನ ಹತ್ರಕ್ಕೆ ಕರ್ಕೊತಾಳೆ. ನನ್ನನ್ನು ಕ್ಷಮಿಸಮ್ಮ ಅನಾಮಿಕಾ, ಇಷ್ಟು ದಿನವೂ ನಿನ್ನನ್ನು ಎಷ್ಟೋ ಚುಚ್ಚು ಅಂತ ಮಾತಾಡ್ದೆ, ನಿನ್ನ ಬಡತನ ನೋಡಿ ವ್ಯಂಗ್ಯ ಮಾಡಿದೆ. ಆದ್ರೆ ಈ ದಿನ ನಿನ್ನ ಕಷ್ಟವನ್ನು ನೋಡಿದ ಮೇಲೆ ನನಗೆ ನನ್ನ ತಪ್ಪು ತಿಳಿಯಿತು. ನಿನ್ನ ಕಷ್ಟವೇ ನಿನಗೆ ಈ ದಿನ ಇಷ್ಟು ಲಾಭ ತಂದು ಕೊಟ್ಟಿದೆ. 10 ರೂಪಾಯಿ ಬಂದ್ರು ಅದರಲ್ಲಿ ಎಷ್ಟು ಸಂತೋಷವಿರುತ್ತೋ ಈ ದಿನವೇ ನೋಡಿದೆ ಅಮ್ಮ. ಅಯ್ಯೋ ಅತ್ತೆ, ನನ್ನನ್ನು ಕ್ಷಮಾಪಣೆ ಕೇಳ್ಬಿಡಿ. ನೀವು ಯಾವಾಗಲೂ ನನಗೆ ತಾಯಿ ಅಂತವ್ರು. ನಾನು ನನ್ನ ಕಾಲಿನ ಮೇಲೆ ನಿಲ್ಬೇಕು ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ. ಅದು ಕೂಡ ನನ್ನ ಮಕ್ಕಳಿಗಾಗಿ ಅಷ್ಟೇ ಹೊರತು ನಿಮ್ಮನ್ನು ಕೀಳಾಗಿ ನೋಡ್ಬೇಕು ಅಂತ ಅಲ್ಲ ಅತ್ತೆ. ನೋಡಿದ್ಯಾ ಶಾರದಾ, ಇದು ನಮ್ಮ ಸೊಸೆ ಅನಾಮಿಕಳ ಮನಸ್ಸು.
ಕಷ್ಟಪಡುವ ಗುಣವಿದ್ರೆ ಯಾವ ವ್ಯಾಪಾರವಾದ್ರೂ ಮೇಲಕ್ಕೆ ಬರ್ತಾರೆ. ಹೌದು ಅಮ್ಮ, ಅನಾಮಿಕಾ ಯಾವಾಗ್ಲೂ ನಿನ್ನ ಗೌರವವನ್ನು ನಿಲ್ಲಿಸಬೇಕು ಅಂದ್ಕೋತಾಳೆ ಹೊರತು ನಿನ್ನ ಯಾವಾಗ್ಲೂ ತಪ್ಪಾಗಿ ಅಂದಿಲ್ಲ. ನನಗೆ ಅರ್ಥವಾಯ್ತು ಕಣೋ, ಅದಕ್ಕೆ ನನಗೆ ಚಿಕ್ಕ ಆಲೋಚನೆ ಬಂದಿದೆ ಅನಾಮಿಕಾ. ನಿನ್ನ ಮ್ಯಾಗಿ ವ್ಯಾಪಾರ ತುಂಬಾ ಚೆನ್ನಾಗಿದೆ. ನಾಳೆಯಿಂದ ಆ ಚಿಕ್ಕ ಶೀಟಿನ ಶೆಡ್ ಅನ್ನ ತೆಗೆದು ಬಿಡೋಣ. ನಾಳೆಯಿಂದ ನನ್ನ ರಿಟೇಲ್ ಶಾಪ್ ಅನ್ನೇ ದೊಡ್ಡದಾಗಿ ಮಾಡ್ಕೊಂಡು ಅದರಲ್ಲಿ ಒಂದು ಕಡೆ ನಿನಗಾಗಿ ಒಂದು ಅಂದವಾದ ಫುಡ್ ಸ್ಟಾಲ್ ಇಟ್ಕೊಡ್ತೀನಿ. ಸಾಮಾನುಗಳೆಲ್ಲ ನನ್ನ ಅಂಗಡಿಯಿಂದಲೇ ಬರುತ್ತೆ ಕಣೆ, ಲಾಭಗಳೆಲ್ಲ ನಿನ್ನ ಮ್ಯಾಗಿಯಿಂದ ಬರುತ್ತೆ. ಅತ್ತೆ ಸೊಸೆಯರಿಬ್ಬರು ಸೇರಿಕೊಂಡು ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳೋಣಮ್ಮ, ಏನಂತೀಯ? ಅತ್ತೆ, ನಿಜವಾಗಿನಾ? ನನಗೆ ಇದಕ್ಕಿಂತ ಏನ್ ಬೇಕು ಹೇಳಿಯತ್ತೆ. ನಿಮ್ಮ ಆಶೀರ್ವಾದ ನನಗಿದ್ರೆ ಸಾಕು. ನಾನು ರಾತ್ರಿ ಹಗಲು ಕಷ್ಟಪಟ್ಟು ನಮ್ಮ ವ್ಯಾಪಾರವನ್ನು ಮೇಲಕ್ಕೆ ತರ್ತೀನಿ. ಅಂದ್ರೆ ಇವತ್ತಿಂದ ನಾವು ಅಜ್ಜಿ ಅಂಗಡಿನಲ್ಲಿ ಬಿಸ್ಕೆಟ್ ಕೂಡ ತಿನ್ಬಹುದಾ? ನಿಮಗೆ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಅಷ್ಟೇ ಅಲ್ವಾ ಕಣೋ, ನಿಮ್ಮ ಅಪ್ಪ ಪ್ರಾಣ ಕೇಳಿದ್ರು ಕೊಡ್ತಾ ಇರ್ತೀನಿ. ಇದು ನಿಮ್ಮನೆ, ನಿಮ್ಮ ಅಂಗಡಿ ಕಣೋ ಮಕ್ಕಳೇ. ಹಾಗೆ ಮಳೆಯಲ್ಲಿ ಶುರುವಾದ ಒಂದು ಚಿಕ್ಕ ಮ್ಯಾಗಿ ಶಾಪು ಅತ್ತೆ ಸೊಸೆಯರ ಮಧ್ಯೆ ಇರುವ ಆಘಾತವನ್ನು ಕಡಿಮೆ ಮಾಡುತ್ತದೆ. ಶಾರದಾ ಗರ್ವವನ್ನು ಕಳೆದು ಅನಾಮಿಕಳ ಕಷ್ಟಕ್ಕೆ ಗೌರವ ಕೊಡುತ್ತಾಳೆ. ಶಾರದಾ ಅಂಗಡಿ, ಅನಾಮಿಕಳ ಫುಡ್ ಸ್ಟಾಲ್ ಎರಡು ಸೇರಿ ಊರಿನಲ್ಲೇ ಅತ್ಯಂತ ಆದರ ಹೊಂದುತ್ತದೆ. ಇಬ್ಬರು ಸೇರಿ ವ್ಯಾಪಾರವನ್ನು ಎಷ್ಟೋ ಗೌರವದಿಂದ ದೊಡ್ಡದಾಗಿ ಅಭಿವೃದ್ಧಿ ಮಾಡುತ್ತಾರೆ. ಅನಾಮಿಕಳ ಕೈ ಅಡಿಗೆ ಶಾರದಳ ವ್ಯಾಪಾರದ ಬುದ್ಧಿವಂತಿಕೆ ಸೇರಿ ಅವರಿಗೆ ಒಳ್ಳೆ ಲಾಭವನ್ನೇ ತರುತ್ತದೆ. ಆ ಕುಟುಂಬವೆಲ್ಲ ಸೇರಿ ಕಲೆತು ಬೆರೆತು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ಬಡತನದ ಛಾಯೆಯನ್ನು ದಾಟಿ ಸಂತೋಷದಿಂದ ಆನಂದದಿಂದ ಜೀವನ ಸಾಗಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.